ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಮಾ KV ಸಾಹೇಬ್ ನವಾಬ್ ಅಂಗೀಕರಿಸಲಾಯಿತು. ತದನಂತರ ವಿಡ್ರಾಲ್ ಮರಳಿ ಪಡೆಯಲು ಅವಕಾಶ 2 ನಿಮಿಷ ಅವಕಾಶ ಕೊಟ್ಟು ಯಾರು ಮರಳಿ ಪಡೆಯದೇ ಇರುವುದರಿಂದ ಮತ್ತು ಒಂದಕ್ಕಿಂತ ಹೆಚ್ಚು ನಾಮಪತ್ರ ಸ್ವೀಕೃತವಾಗದೇ ಇರುವುದರಿಂದ ಚುನಾವಣೆ ನಿಯಮಗಳನ್ವಯ ಕೋಲಾರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಚನ್ನಮಲ್ಲಪ್ಪ ಶಿವಪ್ಪ ಗಿಡ್ಡಪ್ಪಗಳು ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ. ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೂ ಒಂದೇ ನಾಮಪತ್ರ ಬಂದಿರುವುದರಿಂದ ಶ್ರೀಮತಿ ರಾಜಮಾ ಗೈಬು ಸಾಬ್ ನವಾಬ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಹೀಗೆ ಸಹಕರಿಸಿದ ಸರ್ವ ಸದಸ್ಯರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಸಾರ್ವಜನಿಕರಿಗೂ ನಾನು ನನ್ನ ತಾಲೂಕು ಆಡಳಿತ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. हाथ ऊपर उठा कर होता ಇನ್ನೊಂದು ವಿಷಯ ಅಂತಂದ್ರೆ ಇವತ್ತು ಕೋಲಾರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರ ಜನರ ನಿರೀಕ್ಷೆಯಂತೆ ಕೋರ್ಟ್ನಲ್ಲಿ ಕೂಡ ನಮಗೆ ಜಯವನ್ನು ಸಿಕ್ಕಿದ್ದು ನೋಡಿದ್ರೆ ಬಹುತೇಕ ಬರುವ ದಿನಮಾನದಲ್ಲಿ ನಮ್ಮ ಕೋಲಾರ ಒಂದು ದೊಡ್ಡ ಪಟ್ಟಣ ಸುಂದರವಾಗಿ ಕಾಣಲಿಕ್ಕೆ ಅದು ಶಕ್ಯ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತೀವಿ. ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಿಂದ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ಎಲ್ಲ ನಮ್ಮ ಬ್ಲಾಕ್ನ ಅಧ್ಯಕ್ಷರು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಏನು ಮುತುವರ್ಜಿ ವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್ವೋಜ ಸರ್ ಅಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲರೂ ಒಳಗೊಂಡು ನಾವು ಎಲ್ಲ ಆಶೆ ಇಷ್ಟೇ, ಕೋಲಾರ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆ ಇವತ್ತು ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೆ, ಯುವಕರಿಗೆ, ಎಲ್ಲ ತಾಯಂದರಿಗೆ ಎಲ್ಲ ಜವಾಬ್ದಾರಿನ ಇವತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಇವತ್ತು ಎಲ್ಲ ಸದಸ್ಯರಿಗೆ ಜವಾಬ್ದಾರಿಯನ್ನು ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಸಚಿವರು ಇವತ್ತು ಕೊಟ್ಟಿದ್ದಾರೆ. ನಮ್ಮ ಕೋಲಾರ ಬಗ್ಗೆ ವಿಶೇಷವಾಗಿ ಸಚಿವರು ಹೆಚ್ಚಿನ ಅನುದಾನವನ್ನು ಕೊಟ್ಟ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಹಿರಿಯರಾಗಿರ್ತಕ್ಕಂಥ ಚನ್ನಮಲ್ಲಣ್ಣ ಗಿಡ್ಡಪ್ಪಗಳವರು ಅಧ್ಯಕ್ಷರಾಗಿ, ಪಟ್ಟಣ ಪಂಚಾಯತಿ ನೂತನ ಉಪಾಧ್ಯಕ್ಷರಾಗಿ ರಾಜಮಾ ನದಾಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಷಯ ಭಾಳ ಸಂತೋಷ. ಯಾಕಂತಂದ್ರೆ ಇವತ್ತು ಎಲ್ಲ ಸದಸ್ಯರು ಇವತ್ತು 17 ಜನ ಕೂಡ ಇವತ್ತು ಸಹಕಾರವನ್ನು ಕೊಟ್ಟು ಅವಿರೋಧ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಸದಸ್ಯರು ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಕೂಡ ಇವತ್ತು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಕೋಲಾರ ಪಟ್ಟಣ ಯಾವ ರೀತಿ ಅಭಿವೃದ್ಧಿಯಲ್ಲಿ ಸಾಗ್ತದೆ ಅಂತಕ್ಕಂಥ ಉದಾಹರಣೆ ತಮಗೆ ಗೊತ್ತಿದೆ. ಇವತ್ತು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಮೊದಲನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಮೆಜಾರಿಟಿ ಇದ್ದಂತೆ ಕಾಂಗ್ರೆಸ್ ಮೆಜಾರಿಟಿ ಇತ್ತು. ಸಾಹೇಬರ ಆದೇಶ ಮೇರೆಗೆ ನಾವು ಮೊಟ್ಟ ಮೊದಲನೇಗೆ ನಮ್ಮದು ಹಿರಿಯರಾದಂಥ ಚನ್ನಮಲ್ಲಪ್ಪ ಗಿಡಗೋಳ ಅವರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ನದಾಪ್ ಮೇಡಮ್ ಅವರಿಗೆ ಉಪಾಧ್ಯಕ್ಷ ಸ್ಥಾನ ನೀಡಿದ ಸಾಹೇಬರು ಆದೇಶ ಪ್ರಕಾರ ಎಲ್ಲ ಸದಸ್ಯರು 14 ಸದಸ್ಯರು ಹಾಗೂ 3 ಸದಸ್ಯರು ಕೂಡಿ 17 ಮಂದಿ ಸದಸ್ಯರು ಒಕ್ಕಟಾಗಿ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಸದಸ್ಯರಿಗೆ ನಾನು ಎಲ್ಲ ಊರ ವತಿಯಿಂದ ನಾನು ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲ ಸದಸ್ಯರಿಗೆ ಮೊದಲು ಕರ್ತವ್ಯ ಸಲ್ಲಿಸ್ತೀನಿ. ಎಲ್ಲರೂ ಸದಸ್ಯರಿಗೆ ನಮ್ಮ ಅಧ್ಯಕ್ಷರು ಒಳಗೊಂಡು ತಗೊಂಡು ಕ್ಯಾಸಿ ಊರ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರಿಗೆ ಅವ್ರ ಮನಸ್ಸು ಗೆದ್ದ ಊರಿನ ಅಭಿವೃದ್ಧಿ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ. ಅವರು ಹಿರಿಯರದಾರ, ಅನುಭವಿ ಅದಾರ, ಮೊದಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಧಾರ ಅದಾರ, ಅವರೆಲ್ಲ ಇದು ಐತಿ. ಅವರೆಲ್ಲ ಸದಸ್ಯರು ಸಹಕಾರ ತಗೊಂಡು ಊರೆಲ್ಲ ಅಭಿವೃದ್ಧಿ ಮಾಡ್ತಾರೆ. ಎಲ್ಲ ಸದಸ್ಯರು ಅವ್ರಿಗೆ ಸಹಕಾರ ಕೊಡ್ತಾರೆ. ಅವ್ರಿಗೆ ಸಹಕಾರ ಎಲ್ಲ ವಿಶ್ವಾಸ ಮೆಂಬರ್ ವಿಶ್ವಾಸ ತಗೊಂಡು ಇವ್ರೇ ರೀತಿ ಸಹಕಾರ ಮಾಡ್ತಾ ಇರ್ತಾರೆ. ನಾವು ಆಶೀರ್ವಾದ ಇಟ್ಕೊಂಡೇವೆ. ಇವ್ರಿಗೆ ಮೊಟ್ಟ ಮೊದಲಿಗೆ ನಾವು ಎಲ್ಲ ಮಾತು ಮಾಡ್ಕೊಂಡು ಎಲ್ಲ
ಫಿರಸ್ನವರಿಗೆ ಪತ್ರಕರ್ತರಿಗೆ ಎಲ್ಲ ಸದಸ್ಯರಿಗೆ ಊರ ಹಿರಿಯರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮದು ಪೂರ್ಣಾವಧಿ ಅಂದ್ರೆ 5 ವರ್ಷ ಅವಧಿ ಇಲ್ಲ, 30 ತಿಂಗಳು ಮೊದಲೇ ಅವಧಿ ಐತಿ. ಈಗ ಆಯ್ಕೆ ಮಾಡ್ಯಾರ, ಏನಾಯ್ತು ಸಚಿವರು ಇರ್ತಕ್ಕಂಥದ್ದು. ನಮ್ಗೆ ಆಸೆ ಇಷ್ಟೇ, ಎಲ್ಲರೂ ಅಭಿವೃದ್ಧಿ ಒಳ್ಳೇದು ಮಾಡಿ ಅಷ್ಟೇ ಇದೆ. ಅದು ಅದ್ರ ಬಗ್ಗೆ ಸಾಹೇಬ್ರಿಗೆ ಬಿಟ್ಟಿದ್ದು, ಅದು ಯಾರೋ ಮಾತನ್ನೇ ಮಾತಾಡಿಲ್ಲ. ಈಗಂತೂ ಅವರು ಅಧ್ಯಕ್ಷ ಅದಾರ, ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ ಯಾವುದೇ ಇಲ್ಲ.